ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತು. ಅದಕ್ಕೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡ್ಬೇಕು ಅಂತ ಅವತ್ತಿಂದ ಕಾಯ್ತಾ ಇದ್ದೆ. ಇದನ್ನ ಆಕ್ಚುಲಿ ದೋರ್ನಹಳ್ಳಿ ಚರ್ಚ್ ಅಂತ ಕರೀತಾರೆ. ನಿಮ್ಗೆ ಈ ಚರ್ಚ್ ಬಗ್ಗೆ ಹೆಂಗ್ ಗೊತ್ತಾಯ್ತು? ಪ್ರಭಾಕರ್ ಅವರು ಇಲ್ಲಿ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತೀರಂತೆ. ಫೇವ್ರೇಟ್ ಚರ್ಚ್ ಅಂತ ಹೇಳಿದ್ರು. ಸ್ವಲ್ಪ ಪವಾಡ್ಗಳೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಹಾಯ್, ಆರಾಮ? ಬೇಸಿಗೆಗಾಲ ಶುರು ಆಯ್ತು. ಬೈಕ್ ರೈಡ್ಸ್ ಎಲ್ಲ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಅದು ಎಸ್ಪೆಷಲಿ ಫುಲ್ ರೈಡಿಂಗ್ ಗೇರ್ಸ್ ಹಾಕೊಂಡು. ಅದಕ್ಕೋಸ್ಕರನೇ ನಾನು ಇವತ್ತಿನ ವಿಡಿಯೋದಲ್ಲಿ ರೈಸ್ ಅವ್ರದ್ದು ಹೊಸ ರೈಡಿಂಗ್ ಗೇರ್ ಗಳನ್ನ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ನಮ್ ಗಾಡಿನೂ ಎಲ್ಲೋ ಇದೆ, ಗ್ಲೌಸ್ ಎಲ್ಲೋ ಇದೆ, ಜಾಕೆಟ್ ಎಲ್ಲೋ ಇದೆ. ಟೈಗರ್ ಗೆ ಪ್ರಾಪರ್ ಕಾಂಬಿನೇಷನ್ ಇದು. ಲಾಸ್ಟ್ 3 days ಇಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇದು 4ನೇ ದಿನ 4ನೇ ವಿಡಿಯೋ. ನಂಬರ್ ಅಣ್ಣ ನಿಮ್ದು 3773, ನಂದು 7373. ನಾರ್ಮಲಿ ಜನ ಕೆಲಸ ಮಾಡೋರು ವೀಕ್ ಡೇಸ್ ಫುಲ್ ವರ್ಕ್ ಮಾಡಿ ವೀಕೆಂಡ್ ಅಲ್ಲಿ ಚಿಲ್ ಆಗಿ ರೆಸ್ಟ್ ಮಾಡ್ತಾರೆ. ಆದ್ರೆ ನನಗೆ ವೀಕೆಂಡ್ ಅನ್ನೋದಿಲ್ಲ ಗುರು. ಎಲ್ಲಾ ದಿನನೂ ಒಂದೇನೆ. ಸಂಡೇ ಎಲ್ಲರೂ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ತಾ ಇದಾರೆ. ಆದ್ರೆ ನಾನು ವಿಡಿಯೋ ಮಾಡಕ್ ಹೊರಗಡೆ ಹೋಗಿದ್ದೆ. ಆರಾಮಾಗಿ ಬೇರೆ ಕೆಲಸಗಳು ಮಾಡ್ಕೊಂಡಿರ್ಬೋದಿತ್ತಲ್ಲ. ಈ ಕೆಲಸ ಏನಕ್ಕೆ ಮಾಡ್ತಾ ಇದೀಯ ಅಂತ ನೀವು ಕೇಳ್ಬೋದು. ನಾನು ಏನಕ್ಕೆ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಈ ತರ ಸೂಪರ್ ಬೈಕ್ ಗಳು, ದೊಡ್ಡ ಕಾರ್ ಗಳಿಗೆಲ್ಲ ನಾವು ಕಾಸು ಎಲ್ಲಿಂದ ತರ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡೋದೇ ಇವತ್ತಿನ ವಿಡಿಯೋ. ರಾಯಲ್ ಎನ್ಫೀಲ್ಡ್ ಅರ್ಥ ಆಯ್ತು ಅನ್ಸುತ್ತೆ. ಆಟ ಸಾಮಾನೆಲ್ಲ ಇಕ್ಕಿದೀರಾ? ಕಾರ್ ಹೋಗಿರಲ್ಲ? ಇಲ್ಲ, ಹೆಲ್ಮೆಟ್ ಇದು ರೆಕಾರ್ಡ್ ಆಯ್ತಾ ಇದೆ. ಯೂಟ್ಯೂಬ್ ನೋಡಲ್ವಾ ನೀವು? ಯೂಟ್ಯೂಬ್ ನೋಡಿ ಟಿಪಿಕಲ್ ಕನ್ನಡಿಗ ಅಂತ ಐತೆ. ಲೈಫ್ ಅಲ್ಲಿ ಕಾಸು ಅನ್ನೋದು ಎಲ್ರಿಗೂ ಇಷ್ಟ ಇರುತ್ತೆ. ಆದ್ರೆ ಕಾಸು ಮಾಡೋದು ತುಂಬಾನೇ ಕಷ್ಟ ಇರುತ್ತೆ. ಆತರ ನೋಡೋದಾದ್ರೆ ನಿಯತ್ತಾಗಿ ಕಾಸು ಮಾಡೋ ಕೆಲಸಗಳೇ ಕಷ್ಟವಾಗಿರುತ್ತೆ ಗುರು. ತಲೆ ಹೊಡೆದ್ ಕಾಸು ಮಾಡೋದೆಲ್ಲ ಈಸಿನೇ. ಆದ್ರೆ ನಿಯತ್ತಾಗಿ ಮಾಡಿರೋ ಕಾಸಲ್ಲಿ ನೆಮ್ಮದಿ ಇರುತ್ತೆ. ಅದು ಕೊನೆ ತನಕ ಉಳ್ಕೊಳ್ಳುತ್ತೆ. ಆರಾಮ? ಆರಾಮ್. ನನಗೆ ಫಸ್ಟ್ ನೆನಪಿರುವಂತ ಆಟೋ ಶೋ ಅಂದ್ರೆ NDTV ಅಲ್ಲಿ ಬರ್ತಾ ಇತ್ತು, ಕಾರ್ ಅಂಡ್ ಬೈಕ್ ಶೋ ಅಂತ. ಅದಾದ್ಮೇಲೆ ಓವರ್ ಡ್ರೈವ್ ಅಂತ ಒಂದು ಶೋ ಬರ್ತಾ ಇತ್ತು. ಆಮೇಲೆ ಆಟೋ ಕಾರ್ ಶೋ ಅಂತ ಬರ್ತಾ ಇತ್ತು. ಸಂಡೇ ಆಯ್ತು ಅಂದ್ರೆ ಅದೇನೋ ಒಂಥರ ಖುಷಿ ಗುರು. ಮಧ್ಯಾಹ್ನ 1 ಗಂಟೆಯಿಂದ 2:30 ತನಕ 3 ಚಾನೆಲ್ ಅಲ್ಲಿ ನಾನ್ ಸ್ಟಾಪ್ ಆಟೋಮೊಬೈಲ್ ಕಂಟೆಂಟ್ ನೋಡ್ತಾ ಇದೆ. ಒಂದು 25-26 ಲಕ್ಷ ಆಗ್ಬೋದು. ಇಲ್ಲಿ ಏನು ಕೇಳ್ಕೊಂಡಿದ್ದಲ್ಲ ನಿಜ ಆಯ್ತದಂತ. ಎಲ್ಲ ಅವರು ಬರ್ತಾರಲ್ವಾ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ. ನಾನು ಆಕ್ಚುಲಿ ಫಸ್ಟ್ ಯೂಟ್ಯೂಬ್ ನೋಡಕ್ ಶುರು ಮಾಡಿದ್ದು ಎಂಜಿನಿಯರಿಂಗ್ ಅಲ್ಲಿ. ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ದು ಪ್ರಾಬಬ್ಲಿ KTM ಡ್ಯೂಕ್ 200 ವಿಡಿಯೋ. ಅದ್ ಯಾರ್ ಚಾನಲ್ ಅಂತ ಗೊತ್ತಿಲ್ಲ. ಆತು ಇಲ್ಲ, ಮ್ಯೂಸಿಕ್ ಇಲ್ಲ. ಬೆಂಗಳೂರು ಸುತ್ತ ಗಾಡಿ ಓಡಿಸಿದ್ರು. ಅದನ್ನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡು ದಿನ ನೋಡ್ತಾ ಇದ್ದೆ. ಅದಾದ್ಮೇಲೆ ಪವರ್ ಡ್ರಿಫ್ಟ್ ವಿಡಿಯೋಗಳು ನೋಡಕ್ ಶುರು ಮಾಡಿದೆ. 2013-14 ಅಲ್ಲಿ ನನಗೆ ಗೊತ್ತೂ ಇರ್ಲಿಲ್ಲ ಕನ್ನಡದಲ್ಲೂ ಕೂಡ ಯೂಟ್ಯೂಬರ್ಸ್ ಇದಾರೆ ಅಂತ. ಒಂದಷ್ಟು ದಿನ ಆದ್ಮೇಲೆ ಮತ್ತೆ ನಾನು ಯೂಟ್ಯೂಬ್ ಓಪನ್ ಮಾಡಿದಾಗ ನನಗೆ ಸಿಕ್ಕಿದ್ದು ಗೋಪ್ರೋ ಮ್ಯಾನ್ ಅಂತ. ಇವಾಗ ಅವ್ರದ್ದು ಆನಿ ಅರುಣ್ ಅಂತ ಇದೆ ಪೇಜ್. ಎಂತ ಬ್ಯೂಟಿಫುಲ್ ಬ್ಲಾಗ್ ಗಳು ಮಾಡ್ತಿದ್ರು ಅವರು. ಬ್ಲಾಕ್ ಕಲರ್ ಡ್ಯೂಕ್ 200 ಮೇಲೆ ವಿಡಿಯೋಗಳು ಮಾಡ್ತಾ ಇದ್ರು. ನನ್ನ ಹತ್ರನೂ ಅವಾಗ ಡ್ಯೂಕ್ 200 ಇತ್ತು. ನನ್ನ ಫ್ರೆಂಡ್ ಹತ್ರ ಗೋಪ್ರೋ ಇಸ್ಕೊಂಡು ನಾನು ಅವ್ರ ತರನೇ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಪವರ್ ಡ್ರಿಫ್ಟ್ ಅಲ್ಲಿ ಟೆನ್ನಟ್ ಅಂತ ಒಬ್ರು ಇದ್ರು. ಅವ್ರು ಬಂದು ಕಮೆಂಟ್ ಕೂಡ ಮಾಡಿದ್ರು. ಅದ್ರಲ್ಲಿ ಫುಡ್ ಚಾನಲ್ ಓಪನ್ ಮಾಡಿದ್ವಿ, ನೋಡಿ ಸ್ವಾಮಿ ನಾವು ತಿನ್ನೋದು ಹೀಗೆ ಅಂತ. ಗಾಡಿ ಅಪ್ಗ್ರೇಡ್ ಮಾಡ್ಬೇಕು ಅನ್ನೋ ಟೈಮ್ ಅಲ್ಲಿ ನನ್ಗಿದ್ದು ಒಂದಷ್ಟು ಆಪ್ಷನ್ ಡ್ಯೂಕ್ 390 ಮತ್ತೆ ಮಹೇಂದ್ರ ಮೋಜೋ ಅಂದ ತಕ್ಷಣ ಕನ್ನಡದವ್ರಿಗೆ ಫಸ್ಟ್ ನೆನಪಾಗೋದು ನಮ್ಮ ಬಿಗ್ ಬ್ಯಾಂಗ್ ಬೈಕರ್. ಆಲ್ಮೋಸ್ಟ್ 2017 ತನಕ ನಾನು ಆನಿ ಅರುಣ್ ಅವ್ರದ್ದು ಬಿಗ್ ಬ್ಯಾಂಗ್ ಬೈಕರ್ ವಿಡಿಯೋಗಳನ್ನೇ ನೋಡ್ಕೊಂಡ್ ಬಂದಿರೋದು. ಮಿಡ್ವೇ ನಾನು IT ಕೆಲಸ ಮಾಡ್ಬೇಕಾದ್ರೆ ಆಟೋ ಕಾರ್ ಅವ್ರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೆ, ನನಗೆ ಕೆಲಸ ಕೊಡಿ ಅಂತ. ಸರ್ಪ್ರೈಸಿಂಗ್ಲಿ ಅವರು ರಿಪ್ಲೈ ಮಾಡಿ ಎಡಿಟರ್ ಜಾಬ್ ಖಾಲಿ ಇದೆ, ಪುಣೆಗೆ ಬಂದು ವರ್ಕ್ ಮಾಡಿ ಅಂತ ಕೇಳಿದ್ರು. ಬಟ್ ನಾನು ಅವಾಗ ಪುಣೆಗೆಲ್ಲ ಯಾರು ಹೋಗ್ತಾರೆ ಗುರು, ನಮ್ಮೂರೇ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಹೋಗ್ಲಿಲ್ಲ. ಬಟ್ ನನ್ಗೆ ಅದ್ರಲ್ಲಿ ಏನು ರಿಗ್ರೆಟ್ಸ್ ಇಲ್ಲ ಗುರು. ನಾನ್ ಮಾಡ್ತಾ ಇರುವಂತ ಕೆಲಸ ಏನಿದೆ ಇದರಲ್ಲಿ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮುಂಚೆ ಸುಮಾರು ಕೆಲಸಗಳು ಮಾಡಿದೀನಿ, ಎಲ್ಲ ಇನ್ಕಂಪ್ಲೀಟ್ ಅನ್ನಿಸ್ತಾ ಇತ್ತು, ನಿದ್ದೆ ಬರ್ತಾ ಇರ್ಲಿಲ್ಲ, ಅನ್ವಾಂಟೆಡ್ ರಿಸ್ಕ್ ಗಳನ್ನ ತಗೋತಾ ಇದ್ದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಬ್ರು ಕೆಳಗೆ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಇವಾಗ ಆತರ ಅಲ್ಲ. ಈ ಊರು ರಾಜಕನು ಕಿಂಗು. SUV ಆಫ್ ಸ್ಕೂಟರ್ಸ್ ರಿವರ್ ಇಂಡಿ ಮೈಸೂರಿಗೆ ಬಂದ್ಬಿಡಿದ್ಯಲ್ಲ ಗುರು. ಒಂದು ನನಗೊಂಥರ ಇಷ್ಟ ಆಯ್ತು. ಒಂದ್ ಸ್ವಲ್ಪ ತಲೆ ಇರೋದ್ನೆಲ್ಲ ಸ್ವಲ್ಪ ಆಚೆ ಹಾಕ್ಬೇಕು ಅಂತ. ಇಲ್ಲಿ ಇದ್ದು ಸೊದಗ್ತಾ ಇತ್ತು. ಸ್ವಲ್ಪ ಆಚೆ ಬರ್ಲಿ, ಅದು ಸ್ವಲ್ಪ ಜೀವಂತ ಆಗ್ಲಿ, ಹುಟ್ಲಿ ಅಂತ ಹೇಳ್ಬಿಟ್ಟು ಅದೊಂದು ಶುರು ಮಾಡಿದ್ದು. ಅದು ಬಿಟ್ರೆ ಸ್ವಲ್ಪ ಜನ ಎಲ್ಲ ಕೇಳ್ತಾ ಇದ್ರು, ನಾನೇನೋ ಕಲಿಬೇಕು, ಎಜುಕೇಶನ್ ಇವಾಗ ಕಾಸ್ಟ್ಲಿ ಆಗ್ಬಿಡಿಯಲ್ಲ, ಸ್ವಲ್ಪ ಫ್ರೀ ಆಗಿ ಕೊಡೋಣ ಏನೋ ಅಂದ್ಬಿಟ್ಟು. ನಾನೆಲ್ಲ ಕಲ್ತಿದ್ದೆಲ್ಲ ಯೂಟ್ಯೂಬ್ ಇಂದಾನೆ ಅಲ್ವಾ, ಕಲ್ತಿದ್ದಕ್ಕೆ ವಾಪಸ್ ಕೊಡ್ತಾ ಇದೀನಿ. ಈ ಮೋಟೋ ಬ್ಲಾಗಿಂಗ್ ಅನ್ನೋದು ಆಕ್ಚುಲಿ ನಾನೇನ್ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇಲ್ಲ. ಈ ಗಾಡಿಗಳ ಬಗ್ಗೆ ವಿಡಿಯೋ ಮಾಡಕ್ಕೆ ಮುಂಚೆ ಸುಮಾರು ಜಾನ್ರದಲ್ಲಿ ನಾನು ವಿಡಿಯೋಗಳು ಮಾಡಿದ್ದೀನಿ. ಅದ್ಯಾವ್ದು ಹಿಟ್ ಆಗ್ಲಿಲ್ಲ. ಗಾಡಿಗಳ ವಿಡಿಯೋ ಹಿಟ್ ಆಯ್ತು ಅನ್ನೋ ರೀಸನ್ ನಾನು ಗಾಡಿ ವಿಡಿಯೋ ಮಾಡಕ್ ಶುರು ಮಾಡ್ಲಿಲ್ಲ. ಇವಾಗ್ಲೂ ನನ್ನ ವಿಡಿಯೋದಲ್ಲಿ ಗಾಡಿಗಳ ಮೇಲೆ ಮಾಡಿರೋ ವಿಡಿಯೋಸ್ ಗಳು ಎಷ್ಟಿದೆ, ಬೇರೆ ವಿಡಿಯೋಗಳು ಅಷ್ಟೇ ಇದೆ. ಆಕ್ಚುಲಿ ಬೇರೆ ವಿಡಿಯೋಗಳು ಜಾಸ್ತಿ ಓಡಿರೋದು. ಅಯ್ಯೋ ಯಾಕೆ ಜನರೇ, ಇದೇನ್ ಗುರು ಪಾಂಡ ಈ ಮಟ್ಟಕ್ಕೆ ದೊಡ್ಡದಾಗಿದೆ, 6 ಅಡಿ ಇರ್ಬೋದಾ ಅಂತ. 6 ಅಡಿ ಇದೆ ಅನ್ನೋ ರೀಸನ್ಗೆ ಆ ಪಾಂಡಾಗ ಯಾರು 1 ಲಕ್ಷ ಕೊಡ್ತಗೊಳಲ್ಲ. ಯಾವ್ದ್ರ ರೇಟ್ ಎಷ್ಟಿರುತ್ತೆ ಅಷ್ಟೇ. 6 ಅಡಿ ಬಟ್ಟೆ ಬೊಂಬೆಗಿಂತ 3 ಅಡಿ ಗಂಧದ ಮರದಲ್ಲಿ ಮಾಡಿರೋ ಬೊಂಬೆಗೆ ರೇಟ್ ಜಾಸ್ತಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ,
ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ನೀವೇನಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾನು ಫಿಟ್ನೆಸ್ ಬ್ಲಾಗ್ಸ್ ಮಾಡಬೇಕಾ, ಮೋಟೋ ಬ್ಲಾಗ್ಸ್ ಮಾಡಬೇಕಾ, ಡೈಲಿ ಬ್ಲಾಗ್ಸ್ ಮಾಡಬೇಕಾ ಅಂತ. ಫಸ್ಟ್ 25,000 ಸಬ್ಸ್ಕ್ರೈಬರ್ಸ್ ಬರೋ ತನಕ ಅದೊಂದು ಪಾಯಿಂಟ್ ಏನಿದೆ ಅದನ್ನ ಎಕ್ಸ್ಪೆರಿಮೆಂಟಲ್ ಝೋನ್ ಅಂತ ನೀವು ಕನ್ಸಿಡರ್ ಮಾಡಿ. ನಿಮ್ಗೆ ಯಾವ ತರ ವಿಡಿಯೋ ಮಾಡಬೇಕು ಅನ್ಸುತ್ತೆ, ಏನೇನ್ ಮಾಡಬೇಕು ಅನ್ಸುತ್ತೆ ಎಲ್ಲ ಹಾಕ್ಬಿಡಿ. ಏನಕ್ಕೆ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಜಾಸ್ತಿ ಜನ ನಿಮ್ಮನ್ನ ನೋಡೋದಿಲ್ಲ, ನಿಮ್ಮನ್ನ ನೋಡಿ ಯಾರು ಉರ್ಕೊಳ್ಳೋದಿಲ್ಲ, ನಿಮ್ಮನ್ನ ಜಡ್ಜ್ ಮಾಡೋದಿಲ್ಲ. ನಿಮ್ಗೆ ಯಾವ ವಿಡಿಯೋ ಮಾಡ್ಬೇಕಾದ್ರೆ ಖುಷಿ ಸಿಗುತ್ತೆ, ಯಾವ ವಿಡಿಯೋ ಮಾಡೋದ್ರಲ್ಲಿ ನಿಮ್ಗೆ ಕಂಫರ್ಟ್ ಇದೆ ಅದನ್ನ ಕನ್ಸಿಸ್ಟೆಂಟ್ ಆಗಿ ಹಾಕೊಂಡು ಹೋಗಿ. ಯೂಟ್ಯೂಬ್ ಅಷ್ಟೇ ಅಲ್ಲ, ಏನೇ ಶುರು ಮಾಡ್ಬೇಕಾದ್ರೂ ಫಸ್ಟ್ ಇಳಿಬೇಕು. ಅಲ್ಲಿ ಇಳಿದು ನೋಡಿದ್ಮೇಲೆ ಗೊತ್ತಾಗೋದು ಏನ್ ಸರಿ ಏನ್ ತಪ್ಪು, ಮಾಡಬಾರ್ದು ಏನ್ ಮಾಡ್ಬೇಕು ಅಂತ. ಸೊ ಆ ಕೆಲ್ಸಕ್ಕೆ ಫಸ್ಟ್ ಇಂಟ್ರಡಕ್ಷನ್ ಆದ್ರೆ ಅಲ್ಲಿ ಏನಾಗುತ್ತೆ ಏನಾಗಲ್ಲ ಗೊತ್ತಾಗುತ್ತೆ. ಬೇರೆಯವರೆಲ್ಲ ಒಂದ್ ಕಡೆ ಓಡ್ತಾ ಇದ್ರೆ ನೀವು ಆಪೋಸಿಟ್ ಆಗಿ ಓಡಕ್ ಶುರು ಮಾಡಿ. ಏನಕ್ಕೆ ಅಂದ್ರೆ ಅವರೆಲ್ಲ ಲೈಫ್ ಅಲ್ಲಿ ಒಬ್ರ ಮೇಲೆ ಒಬ್ರು ಗೆಲ್ಲೋದಕ್ಕೋಸ್ಕರ ಓಡ್ತಾ ಇರ್ತಾರೆ. ನೀವು ನಿಮ್ಮ ಪೊಟೆನ್ಶಿಯಲ್ ನ ತಿಳ್ಕೊಳಕ್ಕೋಸ್ಕರ ಓಡ್ತಾ ಇರ್ತೀರಾ. ವಾಟ್ ಅ ವಿಷನ್, ಎಂತ ಥಾಟ್ ಇದು. ನೀವು ಯಾರನ್ನು ಕೂಡ ಕಾಂಪಿಟೇಷನ್ ಅಂತ ಕನ್ಸಿಡರ್ ಮಾಡಬೇಡಿ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವತ್ತೂ ಪರ್ಮನೆಂಟ್ ಅಲ್ಲ, ಇದೆಲ್ಲ ಶಾರ್ಟ್ ಟರ್ಮ್ ಆಟ ಅಷ್ಟೇ. 5 ವರ್ಷಕ್ಕೆ ಮುಂಚೆ ಬೇರೆ ಯಾರೋ ನಂಬರ್ 1 ಆಗಿದ್ರು, ಇವಾಗ ಒಬ್ರು ನಂಬರ್ 1 ಆಗಿರ್ತಾರೆ. 5 ವರ್ಷ ಆದ್ಮೇಲೆ ಇನ್ನೊಬ್ಬ ನಂಬರ್ 1 ಆಗ್ತಾನೆ. ಈ ತರ ಟೆಂಪ್ರರಿ ಪ್ಲಾಟ್ಫಾರ್ಮ್ ಅಲ್ಲಿ ನಂಬರ್ 1 ಆಗ್ಬೇಕು ಅಂತ ಹೊಡೆದಾಡೋದ್ರಲ್ಲಿ ಯಾವ ಆಂಗಲ್ ಇಂದನೂ ಮೀನಿಂಗ್ ಇಲ್ಲ. ನಂಬ್ಕೊಂಡು ಇರಕ್ಕಾಗಲ್ಲ. ನಾಳೆ ನಮ್ ಕಾಂಟೆಂಟ್ ಖಾಲಿ ಆಗ್ಬಿಡುತ್ತೋ ಏನ್ ಮಾಡ್ತೀರಾ? ನನ್ನ ಹೆಸರು ಕಾಂಟ್ರವರ್ಸಿ ಮಾಡಿ. ಇದು ರೈಸ್ ಅವರನ್ನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾ ಇರುವಂತ ಗ್ಲೌಸ್, ರೋಡ್ಸ್ ಫುಲ್ ಗಾಂಟ್ಲೆಟ್ ಅಂತ. ಫುಲ್ ಗಾಂಟ್ಲೆಟ್ ಅಂದ್ರೆ ಇಲ್ಲಿ ತನಕ ಬರುತ್ತೆ, ಅಂದ್ರೆ ನೀವು ಹಾಕಿದಾಗ ಇಲ್ಲಿ ತನಕ ಪ್ರೊಟೆಕ್ಷನ್ ಸಿಗುತ್ತೆ. ಇದನ್ನ ಯೂಶಲಿ ರೇಸಿಂಗ್ ಗೆ ಯೂಸ್ ಮಾಡ್ತಾರೆ. ಆದ್ರೆ ಈ ಪರ್ಟಿಕ್ಯುಲರ್ ಗ್ಲೌಸ್ ನ ನೀವು ರೇಸಿಂಗ್ ಜೊತೆಗೆ ಟೂರಿಂಗ್ ಯೂಸ್ ಮಾಡಬಹುದು. ಇದರಲ್ಲಿ ನಕಲ್ ಗಾರ್ಡ್ ಅಲ್ಲೂ ಕೂಡ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಪಿಂಕಿ ಫಿಂಗರ್ ಬ್ರಿಡ್ಜ್ ಕೂಡ ಇದೆ. ಜೊತೆಗೆ ಟಚ್ ಸ್ಕ್ರೀನ್ ನೀವು ಯೂಸ್ ಮಾಡಬಹುದು. ಫಿಂಗರ್ಸ್ ಗಳ ಮಧ್ಯೆ ನಿಮಗೆ ಕಾರ್ಡೂರಾ ಮೆಟೀರಿಯಲ್ ಹಾಕಿದ್ದಾರೆ. ಹಾಕೊಳ್ಳಕ್ಕೆ ಹೆವಿ ಕಂಫರ್ಟಬಲ್ ಆಗಿದೆ, ಜೊತೆಗೆ ನೋಡಕ್ಕೂ ಸಖತ್ತಾಗಿ ಕಾಣುತ್ತೆ. ಇನ್ನ ದುಡ್ಡು ಮಾಡೋ ವಿಚಾರ ಅಂತ ಬಂದ್ರೆ ಯೂಟ್ಯೂಬ್ ಅಲ್ಲಿ ಡೈರೆಕ್ಟ್ ಆಗಿ ದುಡ್ಡಿಲ್ಲ. ಅಂದ್ರೆ ಯೂಟ್ಯೂಬ್ ನಿಮ್ಗೆ ಏನ್ ದುಡ್ಡು ಪೇ ಮಾಡ್ತಾರಲ್ಲ ಅದು ತುಂಬಾನೇ ಕಮ್ಮಿ. ನಾನು ತಿಂಗಳಿಗೆ 8 ವಿಡಿಯೋ ಹಾಕ್ತೀನಿ. ಇದು ತನಕ ಒಂದ್ 320-330 ವಿಡಿಯೋ ಹಾಕಿರ್ಬೋದು ಅಷ್ಟೇ. ಬೇರೆಯವರೆಲ್ಲ 1,500 ವಿಡಿಯೋ ಹಾಕ್ಬಿಟ್ಟು ನಮಗೆಲ್ಲ ಗೊತ್ತಾಗೋಯ್ತು. ನಾನು ಮನ್ಸ್ ಮಾಡಿದ್ರೆ ಡೈಲಿ ವಿಡಿಯೋ ಹಾಕ್ಬೋದಿತ್ತು. ಆತರ ನಾನು ಏನಾದ್ರು ಮಾಡಿದ್ರೆ ಇವತ್ತು ನನಗೆ ಏನ್ ಐಡೆಂಟಿಟಿ ಇದೆ ಅದು ಸಿಗ್ತಾ ಇರ್ಲಿಲ್ಲ. ನಾನು ಮುಂಚೆಯಿಂದನೂ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅನ್ನುವಂತ ಮೋಟೋ ಇಟ್ಕೊಂಡೇನೆ ವಿಡಿಯೋ ಮಾಡ್ತಾ ಇರೋದು. ಒಂದು ಸಲ ನೀವು ಕ್ವಾಲಿಟಿ ಕೊಡಕ್ ಶುರು ಮಾಡಿದ್ರೆ ಕ್ವಾಲಿಟಿ ಆಡಿಯನ್ಸ್ ಗಳು ಬರ್ತಾರೆ. 1 ಮಿಲಿಯನ್ ಜನ ಟೈಮ್ ಪಾಸ್ಗೋಸ್ಕರ ನಾನು ವಿಡಿಯೋನ ನೋಡೋದಕ್ಕಿಂತ 1 ಲಕ್ಷ ಜನ ಇವನ್ ಏನೋ ಚೆನ್ನಾಗಿ ಮಾಡ್ತಾನೆ ಗುರು ಅಂತ ನೋಡಿದ್ರೆ ಸಾಕು. ಸರಿ ಆಯ್ತಪ್ಪ. 25 ಲಕ್ಷ ಕೊಟ್ಟು ಟೈಗರ್ ತಗೊಂಡ್ರೆ ಸುಮ್ನೆ ನಿಲ್ಸಿದ್ರೆ ವರ್ಷಕ್ಕೆ 1.5 ಲಕ್ಷ ಖರ್ಚಾಗುತ್ತೆ. ಅದೇ 50,000 ಕೊಟ್ಟು ಎಕ್ಸೆಲ್ 100 ತಗೊಂಡ್ರೆ ಮನ್ಸ್ ಮಾಡಿದ್ರೆ ತಿಂಗಳು 1.5 ಲಕ್ಷ ದುಡಿಬಹುದು. ಆನ್ ಎನ್ ಆವರೇಜ್ ಮುಂಚೆ ಎಲ್ಲ 30,000-40,000 ಬರ್ತಿತ್ತು. ಇವಾಗ 50,000-65,000 ಬರ್ತಿದೆ ಯೂಟ್ಯೂಬ್ ಇಂದ. ಏನಪ್ಪಾ ಇದು ಕಸ ಅಂದ್ರೆ ವರ್ಷಕ್ಕೆ 6-7 ಲಕ್ಷ ಆಯ್ತು. 6-7 ಲಕ್ಷ ಏನ್ ವರ್ಷಕ್ಕೆ ಬರ್ತಿದೆ, ಇದು ಎಕ್ಸ್ಟ್ರಾ ಇನ್ಕಮ್ ಅಷ್ಟೇನೆ, ಅಂದ್ರೆ ಸೈಡ್ ಇನ್ಕಮ್. ನನ್ನ ಹತ್ರ ಇರೋ ಗಾಡಿಗಳನ್ನೆಲ್ಲ ಮೇಂಟೈನ್ ಮಾಡಕ್ಕೆ, ಅದ್ರ ಇನ್ಶೂರೆನ್ಸ್ ಕಟ್ಟಕ್ಕೆ, ಅದಕ್ಕೆ ಪೆಟ್ರೋಲ್ ಹಾಕಕ್ಕೆ ಮೇನ್ ಇನ್ಕಮ್ ಅಂತ ಏನ್ ಬರ್ತಿದೆ ಇದೆಲ್ಲ ಬ್ರ್ಯಾಂಡ್ ಡೀಲ್ಸ್ ಇಂದ ಬರೋದು. ನಾನು ಅವಾಗ್ಲೇ ನಿಮ್ಗೆ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತ ಹೇಳ್ದೆ ಗೊತ್ತಾ. ಅದು ಬ್ರ್ಯಾಂಡ್ ಗಳು ನೋಡೋದು. ಇವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತಾರೆ, ರೈಡ್ ಗಳನ್ನ ಆರ್ಗನೈಸ್ ಮಾಡ್ತಾರೆ, ಪ್ರಾಡಕ್ಟ್ ಗಳನ್ನ ಕಳ್ಸಿಕೊಡ್ತಾರೆ, ಒಂದು ಕ್ರಿಯೇಟಿವ್ ಫ್ರೀಡಮ್ ಅನ್ನೋದನ್ನ ಕೊಟ್ಟಿದ್ದಾರೆ. ಈ ತರ ಬ್ರ್ಯಾಂಡ್ ಗಳು ಬಂದಾಗ ನೀವು ತುಂಬಾ ಖುಷಿಯಾಗಿ ಕೆಲಸ ಮಾಡ್ತೀರಾ. ಜನ ನಮ್ಮ ಕಾಂಟೆಂಟ್ ನ ಎಷ್ಟು ಇಷ್ಟಪಡ್ತಾರೆ, ಬ್ರ್ಯಾಂಡ್ ಅವರು ಕೂಡ ಅಷ್ಟೇ ಇಷ್ಟಪಟ್ಟಾಗ ಲಾಂಗ್ ಟರ್ಮ್ ಅಲ್ಲಿ ನಿಮ್ ಜೊತೆ ಉಳ್ಕೋತಾರೆ. ರೈಸ್ ಅವರು ಒಂದು ಟೂರಿಂಗ್ ಜಾಕೆಟ್ ನ ಕಳ್ಸಿಕೊಟ್ಟಿದ್ದಾರೆ. ಒಂದು ಬ್ಯೂಟಿ ಏನು ಅಂದ್ರೆ ಇದರಲ್ಲಿ ಸುಮಾರು ಪಾಕೆಟ್ ಇದೆ. ನೀವು ನೋಡಬಹುದು ಸೈಡ್ ಅಲ್ಲಿ ಒಂದು ಪಾಕೆಟ್ ಇದೆ, ಮುಂದೆ 2 ಪಾಕೆಟ್ ಇದೆ, ಒಳಗಡೆ ಒಂದು ಪಾಕೆಟ್ ಇದೆ. ಒಳಗಡೆ ಏನಿದು ಮೆಶ್ ಲೇಯರ್ ನೋಡ್ತಾ ಇದೀರಾ, ಇದು ನಿಮ್ ಸ್ವೆಟ್ ನ ಮ್ಯಾನೇಜ್ ಮಾಡುತ್ತೆ. ಇಲ್ಲಿ ಪರ್ಫೋರೇಷನ್ ಇರೋದ್ರಿಂದ ವೆಂಟಿಲೇಷನ್ ಈಸಿ ಆಗುತ್ತೆ. ಇಲ್ಲಿ ಲೆವೆಲ್ 2 ಈಸಿ ಫ್ಲೆಕ್ಸ್ ಆರ್ಮರ್ ಇದೆ. ಜೊತೆಗೆ ನೀವು ಇಲ್ಲಿ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಚೆಸ್ಟ್ ಅಲ್ಲಿ ಲೆವೆಲ್ 2 ಇದೆ, ಬ್ಯಾಕ್ ಅಲ್ಲೂ ಕೂಡ ಲೆವೆಲ್ 2 ಇದೆ. ಬ್ಯಾಕ್ ಅಲ್ಲಿ ಒಂದು ದೊಡ್ಡ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ದು ರೈನ್ ಲೇಯರ್ ನ ಇಟ್ಕೋಬಹುದು. ಅರೌಂಡ್ 300K ಇದ್ದಾಗ ನನಗೆ ಬ್ರ್ಯಾಂಡ್ ಗಳು ಬರಕ್ ಶುರು ಆಯ್ತು. ಸುಮ್ನೆ ರಫ್ ಆಗಿ ಒಂದು ಲೆಕ್ಕ ಹಾಕೊಳ್ಳಿ. ಡ್ಯೂಕ್ 390 ಬಂತು, ಟ್ರಯಂಫ್ ಟೈಗರ್ ಬಂತು, SS80 ಬಂತು, ಜಿಪ್ಸಿ ಬಂತು, RX ಬಂತು. ಇದನ್ನ ಯಾರು ಓಪನ್ ಆಗಿ ನಿಮ್ಗೆ ಹೇಳೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. 300K ಇಂದ ಇವಾಗ ಪ್ರೆಸೆಂಟ್ ನನಗೆ 385K ಇದೆ. ಆ 85,000 ಸಬ್ಸ್ಕ್ರೈಬರ್ಸ್ ಒಳಗಡೆ 30-35 ಲಕ್ಷ ರೂಪಾಯಿ ಬಂದಿದೆ ಗುರು. ಮಾತೇ ಇಲ್ಲ. ಇದು ಬರೀ ಯೂಟ್ಯೂಬ್ ಮಾತ್ರ ಅಲ್ಲ, ಇದರಲ್ಲಿ ಇನ್ಸ್ಟಾಗ್ರಾಮ್ ಸೇರ್ಕೊಂಡಿದೆ. ಜೊತೆಗೆ ಬೇರೆ ಚಾನೆಲ್ ಗಳಿಗೆ ನಾನು ವಿಡಿಯೋ ಮಾಡಿಕೊಡೋದು ಸೇರ್ಕೊಂಡಿದೆ. ಇದೊಂದು ಸೊಫಿಸ್ಟಿಕೇಟೆಡ್ ಲೈಫ್ ಅನ್ನೋದೇನಿದೆಯಲ್ಲ ಇದೆಲ್ರಿಗೂ ಸಿಗೋದಿಲ್ಲ, ಎಸ್ಪೆಷಲಿ ಯೂಟ್ಯೂಬ್ ಅಲ್ಲಿ. ಇದೆಲ್ಲ ಅಷ್ಟು ಈಸಿಯಾಗಿ ಕೂಡ ಸಿಗೋದಿಲ್ಲ. ಇದಕ್ಕಿಂತ ಮುಂಚೆ ನಾನು 300K ಮಾಡ್ಕೊಳಕ್ಕೆ ಹೆವಿ ಎಫರ್ಟ್ ಹಾಕಿದ್ದೀನಿ. ತಿಂಗಳಿಗೆ ಬರೀ 20-25,000 ಮಾತ್ರ ಬರ್ತಿತ್ತು ಯೂಟ್ಯೂಬ್ ಇಂದ. ಯಾವ್ದು ಬ್ರ್ಯಾಂಡ್ ಕೊಲಾಬರೇಷನ್ ಕೂಡ ಬರ್ತಿರ್ಲಿಲ್ಲ. ಬಂದಿರೋ ದುಡ್ಡಲ್ಲೇನೆ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಯಾವ್ದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಗಳು ಮಾಡದೆ ಸ್ವಂತ ದುಡ್ಡಿಂದ ಸ್ವಂತ ಎಫರ್ಟ್ ಇಂದ ಈ ಟಿಪಿಕಲ್ ಕನ್ನಡಿಗ ಅಂತ ಒಂದು ನೇಮ್ ನಾನೇನು ಬಿಲ್ಡ್ ಮಾಡಿದ್ದೀನಿ. ಇದ್ರ ಔಟ್ಕಮ್ ಆಗಿ ಇದ್ರ ರಿಸಲ್ಟ್ ಆಗಿ ನನಗೆ ಇದೆಲ್ಲ ಇವಾಗ ಸಿಕ್ಕಿದೆ. ದೇವ್ರ ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್.
ನನ್ನ ಓನ್ ಮನಿ ಇದು. ಸುಮಾರು ಜನ ಅನ್ಕೋಬಹುದು ಏನ್ ಗುರು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರೆ 1.5 ಲಕ್ಷ ಕೊಡ್ತಾರಂತೆ, ನಾನು ಯೂಟ್ಯೂಬರ್ ಆಗ್ಬಿಡ್ತೀನಿ ಅಂತ. ಆತರ ಹೇಳೋರ್ಗೆ ಇದ್ರ ಹಿಂದ್ಗಡೆ ಹಾಕಿದಂತ 3 ವರ್ಷದ ಎಫರ್ಟ್ ಕಾಣೋದಿಲ್ಲ. ಇದಕ್ಕೊಂದು ಪ್ರಾಪರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಅವನ ಕೆಲಸ ಏನು ಅಂದ್ರೆ 10 ನಿಮಿಷದಲ್ಲಿ ಒಬ್ರದ್ದು ಚಿತ್ರ ಬಿಡಿಸ್ಕೊಡೋದು. ಅದಕ್ಕೆ ಅವನು 5,000 ರೂಪಾಯಿ ಚಾರ್ಜ್ ಮಾಡ್ತಾ ಇರ್ತಾನಂತೆ. ನೋಡಿದವರೆಲ್ಲ ಅವನ್ನ ಜಡ್ಜ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಏನ್ ಗುರು ನೀನು ಬರೀ 10 ನಿಮಿಷದ ಕೆಲಸಕ್ಕೆ 5,000 ಕೇಳ್ತಿದ್ಯಲ್ಲ, ಮೋಸ ಅಲ್ವಾ ಇದು ಅಂತ. ಅವಾಗ ಆರ್ಟಿಸ್ಟ್ ಹೇಳ್ತಾನಂತೆ, ನೀವು ಬರೀ ನಾನು 10 ನಿಮಿಷದಲ್ಲಿ ಚಿತ್ರ ಬಿಡಿಸ್ತಾ ಇರೋದನ್ನ ನೋಡಿದೀರಾ, ಆದ್ರೆ 4 ಅವರ್ ಹಿಡಿಯುವಂತ ಕೆಲಸನ ನಾನು ಬರೀ 10 ನಿಮಿಷದಲ್ಲಿ ಮಾಡಕ್ಕೋಸ್ಕರ 20 ವರ್ಷ ಪ್ರಾಕ್ಟೀಸ್ ಮಾಡಿದೀನಿ, ಅದು ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತ ಗ್ಲೌಸ್ ನ ಜಾಕೆಟ್ ಗಳನ್ನ ಇವಾಗ ರೈಸ್ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರೇ ಸೇಲ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಈ ಗ್ಲೌಸ್ ಜಾಕೆಟ್ ಬೇಕು ಅಂದ್ರೆ www.risemoto.com ಇಂದ ತಗೋಬಹುದು. ಇಲ್ಲಾಂದ್ರೆ ನಿಮ್ಮ ನಿಯರೆಸ್ಟ್ ಸ್ಟೋರ್ ನ ವಿಸಿಟ್ ಮಾಡಿ ಸೈಜ್ ನ ಹಾಕೊಂಡು ನೋಡಿ ಕಂಫರ್ಟಬಲ್ ಆಗಿರುವಂತ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿ. ಒಂದು ಸಲ ಜನ ನಿಮ್ಮಲ್ಲಿ ಇರುವಂತ ನಿಯತ್ತು, ನಿಮ್ಮಲ್ಲಿ ಇರುವಂತ ಪ್ರತಿಭೆ, ನಿಮ್ಮಲ್ಲಿ ಇರುವಂತ ಹಾನೆಸ್ಟಿನ ನೋಡಿದ್ರೆ ಏನೇ ಆದ್ರೂ ಕೈ ಬಿಡೋದಿಲ್ಲ. ಇವತ್ತು ನನಗೆ ಜನ ಸುಮಾರು ಹೇಟ್ ಕೊಡ್ಬೋದು, ನನ್ನ ಹೆಸರು ಹೇಳ್ಕೊಂಡು ಸುಮಾರು ಕಾಂಟ್ರವರ್ಸಿ ಮಾಡಬಹುದು, ಆದ್ರೂ ಕೂಡ ನನ್ನ ಸಬ್ಸ್ಕ್ರೈಬರ್ ನನ್ನ ಕೈ ಯಾವತ್ತೂ ಬಿಡೋದಿಲ್ಲ ಅನ್ನೋದು ನನಗೆ ಗೊತ್ತು. ಏನಕ್ಕೆ ಅಂದ್ರೆ ಅವರು ನನ್ನನ್ನ ಯೂಟ್ಯೂಬ್ ಅಲ್ಲಿ 2-3 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾಗಿಂದನೂ ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಕಣ್ಣಲ್ಲಿ ನಾನು ಬರೀ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ ಉಳ್ಕೊಂಡಿಲ್ಲ, ಅವ್ರ ಮನೆಯಲ್ಲಿ ಒಬ್ಬ ಇಂಡಿವಿಜುವಲ್ ಆಗಿ ಉಳ್ಕೊಂಡಿದ್ದೀನಿ. ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಸೆನ್ಸಸ್ ಬಂದಾಗ ಅವ್ರ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ ಅಂದ್ರೆ ಟಿಪಿಕಲ್ ಕನ್ನಡಿಗನು ಇದಾನೆ ಅಂತ ಸೇರಿಸಿ ಹೇಳ್ತಾರೆ. ಯೂಟ್ಯೂಬ್ ಇಂದ ಏನ್ ಸಿಕ್ತು ಬಿಡ್ತು, ಎಷ್ಟು ಲಕ್ಷ ಬಂತು ಹೋಯ್ತು ಅನ್ನೋದಕ್ಕಿಂತ ಜಾಸ್ತಿ ಕೊನೆ ತನಕ ಏನ್ ಉಳ್ಕೋತು ಅನ್ನೋದು ಮ್ಯಾಟರ್ ಆಗುತ್ತೆ. ಇವತ್ತು ಬರುವಂತ ಹೆಸರು ನಾಳೆ ಇರೋದಿಲ್ಲ, ಇವತ್ತು ಬಂದಿರುವಂತ ಕಾಸು ನಾಳೆ ಇರೋದಿಲ್ಲ. ನಾಳೆ ಏನ್ ಗುರು ಇವತ್ತೇ ನನ್ನ ಹತ್ರ ಇಲ್ಲ, ಇರೋ ಬರೋದ್ನೆಲ್ಲ ಗಾಡಿ ಮೇಲೆ ಹಾಕಿ ಉಡಿಸ್ ಮಾಡ್ಬಿಟ್ಟಿದೀನಿ. ಆದ್ರೆ ಕೊನೆ ತನಕ ಉಳ್ಕೊಳ್ಳೋದು ಏನು ಅಂದ್ರೆ ನಾನು ಇಷ್ಟು ವರ್ಷ ಯೂಟ್ಯೂಬ್ ಮಾಡಿರೋಂತ ನೆನಪುಗಳು, ಜನರು ನಾನು ಕೊಟ್ಟಿರೋಂತ ಪ್ರೀತಿ. ಸುಮಾರು ಯೂಟ್ಯೂಬರ್ ಗಳು ಬೆಳೆದ್ಮೇಲೆ ದುಡ್ಡಿಂದ ಓಡಕ್ ಶುರು ಮಾಡ್ತಾರೆ, ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಷನ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬೇಸಿಕ್ ಆಗಿ ಅವ್ರು ಬೆಳೆದಿರೋದು ಸಬ್ಸ್ಕ್ರೈಬರ್ಸ್ ಇಂದ ಅನ್ನೋದನ್ನೇ ಮರ್ತು ಬಿಡ್ತಾರೆ. ಅವ್ರಿಗೆಲ್ಲ ಜನ ಪ್ರೀತಿ ಕೊಡೋದಿಲ್ಲ, ಬರೀ ವ್ಯೂಸ್ ಕೊಡ್ತಾರೆ ಅಷ್ಟೇ. ಆದ್ರೆ ಒಂದು ಸಲ ಜನ ಒಬ್ಬ ಕ್ರಿಯೇಟರ್ಗೆ ಪ್ರೀತಿ ಕೊಡಕ್ ಶುರು ಮಾಡಿದ್ರೆ, ಆ ಪ್ರೀತಿದು ಇಂಪಾರ್ಟೆನ್ಸ್ ಏನು ಅಂತ ಆ ಕ್ರಿಯೇಟರ್ಗೆ ಗೊತ್ತಾದ್ರೆ ಇನ್ ಯಾವತ್ತೂ ಕೂಡ ಅವನು ದುಡ್ಡಿಂದ ಓಡೋದಿಲ್ಲ. ಇದು ನನ್ನ ಲೈಫಲ್ಲಿ ಕಲ್ತಿರೋಂತ ದೊಡ್ಡ ಲೆಸನ್. ದುಡ್ಡು ಮಾಡಕ್ಕೆ 1000 ದಾರಿ ಇದೆ, ಆದ್ರೆ ಪ್ರೀತಿ ಪಡೆಯಕ್ಕೆ ಒಂದೇ ದಾರಿ ಇರೋದು. ಪ್ರೀತಿ ಕೊಟ್ಟು ಪ್ರೀತಿ ತಗೋಬೇಕು. ಇವತ್ತು ನಾನು ನನ್ನ ಹತ್ರ ಇರುವಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ವಾಚ್ ನ ತಗೊಂಡಿದ್ದೀನಿ. ಇನ್ನೂ 3 ಸ್ಲಾಟ್ ಖಾಲಿ ಇದೆ. ಇದು ತುಂಬಿಸಿದ ಮೇಲೆ ವಾಚ್ ವಿಡಿಯೋ ಮಾಡ್ತೀನಿ. ಮೋಸ್ಟ್ಲಿ ಜನ ಸ್ವಾರ್ಥಿ ಆಗದೆ ಇರೋದು ಯಾವಾಗ ಅಂದ್ರೆ ದೇವ್ರಗಳ ಬಗ್ಗೆ ಮಾತಾಡ್ಬೇಕಾದ್ರೆ. ಜೀವನದಲ್ಲಿ ಏನಾದ್ರೂ ಒಂದು ಸಕ್ಸಸ್ ಆದಾಗ ದೇವ್ರು ಒಳ್ಳೇದ್ ಮಾಡ್ದ ಅಂತ ಹೇಳ್ತಾರೆ, ಆದ್ರೆ ಅವ್ರು ಹಾಕಿರುವಂತ ಎಫರ್ಟ್ ನ ಅವರು ಅಪ್ರಿಶಿಯೇಟ್ ಮಾಡ್ಕೊಳಲ್ಲ. ಬರೀ ದೇವ್ರ ಹತ್ರ ಬಂದು ಬೇಡ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ, ಅದಕ್ಕೆ ತಕ್ಕಂಗೆ ಎಫರ್ಟ್ ಹಾಕ್ಬೇಕು. ಶ್ರೇಷ್ಠ ಮನುಷ್ಯನ ಲಕ್ಷಣವೇನೆಂದರೆ ಅವನು ಕೊನೆಯವರೆಗೂ ಪ್ರಯತ್ನ ಮಾಡುವುದನ್ನು ನಿಲ್ಲಿಸುವುದಿಲ್ಲ.